ನಮಸ್ತೆ ಸ್ನೇಹಿತರೆ, ಗುರುವಾರ ನಮ್ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಈಗ ಸ್ವಲ್ಪ ಕಮ್ಮಿ ರೇಟ್ ಆಗಿದೆ. ಆಮೇಲೆ ಮಲ್ಲಿಗೆ ಹೂವು ಸೀಸನ್ ಇರೋದ್ರಿಂದ ಜಾಸ್ತಿ ಮಲ್ಲಿಗೆ ಹೂವನ್ನೇ ತೊಗೊಂಡು ಬಂದಿದ್ದೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ, ನಾನು ಕಟ್ಟಿರೋ ಹೂವು ತರಲ್ಲ, ಬಿಡಿ ಹೂವನ್ನೇ ತರೋದು ಅಂತೇಳಿ. ಸೊ ಪಾಪ ನಮ್ಮಮ್ಮಂಗೆ ಈ ಕ್ರೆಡಿಟ್ ಎಲ್ಲ ಹೋಗಬೇಕು. ನಾನು ಎಷ್ಟು ಪೂಜೆ ಮಾಡಿದ್ರು ನಮ್ಮಮ್ಮ ಮಧ್ಯಾಹ್ನ ಹೊತ್ತು ಮನೆಯಲ್ಲಿ ನಿದ್ದೆ ಮಾಡದೆ ಯಲಹಂಕಕ್ಕೆ ಹೋಗಿ ಹೂವು ತೊಗೊಂಬರ್ತಾರೆ. ನಾನು ಆಫೀಸಿಂದ ಬರೋಷ್ಟರಲ್ಲಿ ಅವ್ರು ಒಂಚೂರು ಹೂವು ಕಟ್ಟಿಬಿಟ್ಟಿರ್ತಾರೆ. ನಾನು ಮನೆಗೆ ಬಂದಮೇಲೆ ಒಂಚೂರು ಹೂವು ಹೊಲ್ಕೋತೀನಿ. ಅವ್ರಿಗೆ ಒಂಚೂರು ಹಾರ ಹೊಲಿಯೋದಕ್ಕೆ ಬರಲ್ಲ. ಸೊ ಹೂವು ತುಂಬ ಚೆನ್ನಾಗಿ ಕಟ್ತಾರೆ. ಮಲ್ಲಿಗೆ ಹೂವು, ಕನಕಾಂಬರ ಹೂವು ಎಲ್ಲ ಅವರೇ ಕಟ್ಕೊಟ್ಟಿದ್ರು. ನಾನು ರಾಯರಿಗೆ ಶಾವಂತಿಗೆ ಹೂವು ಹಾರ ಮತ್ತು ವೆಂಕಟರಮಣ ಸ್ವಾಮಿಗೆ ಸುಖನ್ರಾಜ ಹೂವು ಎಲ್ಲ ಹೊಲ್ಕೊಂಡೆ. ಎಷ್ಟೇ ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಪೂಜೆಗೆ, ಎಷ್ಟೇ ಬೇಗ ಎದ್ರೂ ನನಗೆ ಕೆಲಸನೇ ಆಗಲ್ಲ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಪ್ರತಿ ಸರಿ ಹೇಳ್ತೀನಿ, ನನಗೆ ಟೈಮೇ ಸಾಕಾಗಲ್ಲ. ಆಮೇಲೆ ನಾನು ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ, ನನಗೆ ತುಂಬ ಜನ ಕಮೆಂಟ್ ಮಾಡ್ತೀರಾ ಮತ್ತು ನನಗೆ ಮೆಸೇಜ್ ಹಾಕಿರ್ತೀರಾ, ಅಕ್ಕ ನನಗೇನೋ ಪ್ರಾಬ್ಲಮ್ ಇದೆ, ಹೂ ಪ್ರಸಾದ ಕೇಳಿ ಅಂತ. ಪಾಪ ಅವ್ರ ಕಷ್ಟ ಎಲ್ಲ ನನಗೆ ಮೆಸೇಜ್ ಮಾಡಿರ್ತಾರೆ. ನನಗೆ ಅವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕೆ ಅಂತಂದರೆ, ದಯವಿಟ್ಟು ನನ್ನ ಕ್ಷಮಿಸಿ. ನನಗೆ ಟೈಮೇ ಇರಲ್ಲ. ನಾನು ಗುರುವಾರ ಹೊತ್ತು ಎಷ್ಟು ಬೇಗ ಎದ್ರೂ ನನಗೆ ಟೈಮ್ ಸಾಕಾಗಲ್ಲ ಪೂಜೆ ಮಾಡೋದಕ್ಕೆ. ಅಲ್ಲಿಗೂ ನಮ್ಮಮ್ಮ ಸಪೋರ್ಟ್ ಮಾಡ್ತಾರೆ, ನನ್ನ ತಂಗಿ ಹೆಲ್ಪ್ ಮಾಡ್ತಾಳೆ ಪೂಜೆ ಮಾಡೋದಕ್ಕೆ. ಅಂದರೆ ನೋಡೋರಿಗೆ ಅನ್ಕೋಬೋದು, ಏನು ಒಂದು ಪೂಜೆ ಮಾಡೋದಕ್ಕೆ ಇಷ್ಟೊಂದು ಟೈಮ್ ಆಗುತ್ತಾ ಅಂತೇಳಿ. ದೇವ್ರ ಮುಂದೆ ಕೂತ್ಕೊಂಡ್ರೆ ನನಗೆ ಎಷ್ಟೊತ್ತು ಟೈಮ್ ಇದ್ರೂ ಸಾಕಾಗಲ್ಲ. ಯಾಕಂದರೆ ನನಗೆ ತುಂಬ ಜನ ಮೆಸೇಜ್ ಮಾಡಿರ್ತೀರಾ, ಅಕ್ಕ ನನಗೆ ಹೂ ಪ್ರಸಾದ ಕೇಳಿ ಅಂತ. ನಾನು ಒಬ್ಬರಿಗೆ ಕೇಳಿ ಒಬ್ಬರಿಗೆ ಕೇಳದೇ ಇರೋಕ್ಕಾಗಲ್ಲ. ಒಂದು ಸಲ ಹೂ ಪ್ರಸಾದ ಕೇಳೋದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅದನ್ನು ನಾನು ಸ್ಟಾಪ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಒಬ್ರಿಗೋಸ್ಕರ ನಾನು ಹೂ ಪ್ರಸಾದ ಕೇಳಿರ್ತೀನಿ, ಅದನ್ನು ಸುಮಾರು ಜನ ವೀಡಿಯೋ ನೋಡಿರ್ತಾರೆ, ಅವ್ರದ್ದೇನೋ ಕಷ್ಟ ಹೇಳ್ಕೊಂಡು ಕೇಳಿ ಅಂತೇಳಿರ್ತಾರೆ. ಬಟ್ ನಾನಿರೋ ಪರಿಸ್ಥಿತಿಲಿ ಕೇಳೋಕ್ಕಾಗಲ್ಲ. ಆಗ ನನಗಿಂದ ಅವ್ರಿಗೂ ಬೇಜಾರಾಗೋದು ನನಗಿಷ್ಟ ಇಲ್ಲ. ಹಂಗಾಗಿ ನಾನು ಯಾರಿಗೂ ಹೂ ಪ್ರಸಾದ ಕೇಳಲ್ಲ. ನಾನೇನಾದರೂ ಮನೇಲಿದ್ದು ಪೂಜೆ ಮಾಡ್ಕೊಂಡು ಆರಾಮಾಗಿದ್ದಿದ್ರೆ ಖಂಡಿತ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತಿದ್ದೆ. ಸೊ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಇಷ್ಟೆಲ್ಲ ಹೂವು ತಂದು ಹೊಲಿದು ಪೂಜೆ ಮಾಡೋದೇ ನನಗೆ ಒಂದು ಕಷ್ಟ ಆಗುತ್ತೆ. ಬಟ್ ರಾಯರು ನನಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ. ಕೆಲಸ ಮಾಡಿ ಎಷ್ಟೇ ಸುಸ್ತಾಗಿ ಮನೆಗೆ ಬಂದಿದ್ರು ನಾನು ರಾಯರ ಪೂಜೆಗೋಸ್ಕರ ಬುಧವಾರ ಹೊತ್ತು ನಾನು ಮಲಗೋ ಅಷ್ಟರಲ್ಲಿ 11 ಗಂಟೆ 11:30 ಆಗಿಬಿಡುತ್ತೆ. ಆಮೇಲೆ ಬೇರೆ ಹೂವು ಎಲ್ಲ ಬೇಗ ಕಟ್ಬೋದು. ಕನಕಾಂಬರ ಹೂವು ಕಟ್ಟೋದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಬೇಗ ಸಾಗಲ್ಲ, ಎಷ್ಟು ಕಷ್ಟ ಅಂತೇಳಿ. ಆಮೇಲೆ ನನಗೆ ಕೆಲವೊಂದಷ್ಟು ಜನ ಮೆಸೇಜ್ ಮಾಡಿ ಕೇಳಿದ್ರೆ, ಕೆಲವೊಂದಷ್ಟು ಜನ ಕಮೆಂಟ್ ಹಾಕಿದ್ರೆ, ಅಕ್ಕ ನನಗೆ ಒಂದು ರಾಯರ ಫೋಟೋ ಕೊಡಿಸಿ ಅಂತೇಳಿ. ಖಂಡಿತ ನನಗೆ ಯಾರ್ಯಾರು ಮೆಸೇಜ್ ಹಾಕಿದ್ದಾರೆ, ಕಮೆಂಟ್ ಮಾಡಿದ್ದಾರೆ, ನಾನು 100% ಅವರಿಗೆ ಫೋಟೋ ಕೊಡಿಸ್ತೀನಿ. ಬಟ್ ಅದಕ್ಕೆ ಅಂತ ನಾನು ಒಂದು ದಿನ ಫಿಕ್ಸ್ ಮಾಡ್ಕೋತೀನಿ. ನಾನು ಆ ಥರ ರಾಯರ ಫೋಟೋ ನಿಮಗೆ ಕೊಡಿಸೋದಕ್ಕಿಂತ ಮುಂಚೆ ನಾನು ಒಂದು 15 ದಿವಸ, ಒಂದು ತಿಂಗಳ ಮುಂಚೆನೇ ವಿಡಿಯೋ ನಾನು ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಮ ಅಡ್ರೆಸ್ ಎಲ್ಲ ನಾನು ಕಂಪಲ್ಸರಿ ತೊಗೊಂಡು ನನ್ನ ಫೋಟೋ ನಿಮ್ಮ ಮನೆಗೆ ನಾನು ಕಳಿಸ್ತೀನಿ. ಅದಕ್ಕೂ ನಾನು ಒಂದು ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ, ಯಾವಾಗ ಕಳಿಸ್ಬೇಕು, ಎಷ್ಟು ಜನಕ್ಕೆ ಕಳಿಸ್ಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಯಾರೆಲ್ಲ ನನಗೆ ಮೆಸೇಜ್ ಮಾಡಿ ನನಗೆ ಕಷ್ಟ ಇದೆ ಅಂತ ಹೇಳ್ಕೊಂಡಿದ್ದೀರೋ, ಖಂಡಿತ ರಾಯರ ದಯೆಯಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಕೆಟ್ಟ ದಿನಗಳು ನಿಮಗೆ ಕಾಡ್ತಿದೆ ಅಂತಂದರೆ, ಒಳ್ಳೆ ದಿನಗಳು ಸದ್ಯದಲ್ಲೇ ಹತ್ತಿರದಲ್ಲೇ ಇದೆ ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮಗೆಲ್ರಿಗೂ ಒಳ್ಳೆಯದಾಗುತ್ತೆ. ನಮಗೆ ಎಷ್ಟೇ ಕಷ್ಟ ಇದ್ದರೂ, ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮನುಷ್ಯರ ಹತ್ರ ಮಾತ್ರ ಹೇಳ್ಕೋಬಾರ್ದು. ಭಗವಂತನ ಹತ್ರ ಹೇಳ್ಕೊಂಡ್ರೆ ಖಂಡಿತ ಅವ್ರು ನಮ್ಮ ಕೈ ಹಿಡಿತಾರೆ. ಉದಾಹರಣೆ ನಾನೇನೇ, ನನಗೆ ಎಷ್ಟೇ ಕಷ್ಟ ಇದ್ದರೂ ನಾನು ಯಾರ ಹತ್ರನೂ ಸಾಮಾನ್ಯವಾಗಿ ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ. ಅದಕ್ಕೆ ಇವತ್ತಿನ ದಿವಸ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಯಾರ್ಯಾರು ಕಷ್ಟ ಹೇಳ್ಕೊಂಡಿದ್ದೀರ ನನ್ನ ಹತ್ರ, ಖಂಡಿತ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, 100% ರಾಯರು ನಿಮ್ಮ ಕೈ ಹಿಡಿತಾರೆ. ಆದಷ್ಟು ಬೇಗ ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.